ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಮಂಗಳವಾರ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆ ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಒಂದು ಚಟ್ನಿ ಮಾಡ್ತೀನಿ. ನಾನು 9 ಗಂಟೆ ಡ್ಯೂಟಿಗೆ ಹೋಗಬೇಕು. ನಾನೊಂದು ಸಿಂಪಲ್ ಕಡಲೆಕಾಯಿ ಚಟ್ನಿ ಮಾಡ್ತೀನಿ. ಅದಕ್ಕೆ ಏನು ಹಾಕ್ತೀನಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ತೆಂಗಿನಕಾಯಿ, ಕಡಲೆ, ಉಪ್ಪು, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಅಷ್ಟೇ ನಾನು ಇದು ಬಂದು ಫ್ರೆಂಡ್ಸ್. ನಾನು ಇದಕ್ಕೆ ಸಾಲ್ಟು, ಲೆಮನ್ನು ಮತ್ತು ಇವತ್ತೊಂಚೂರು ಸೋಡಾ ಹಾಕ್ಕೊಂಡಿದ್ದೀನಿ ಅಷ್ಟೇ. ಏನಕ್ಕೆ ಅಡುಗೆದು ಸೋಡಾ ಹಾಕಿದ್ದೀನಿ ಅಂದರೆ ಯಾಕೋ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿತ್ತು, ಅದಕ್ಕೆ. ಡೈಲಿ ನಾನು ಇದೊಂದು ಕಪ್ ಕುಡಿತೀನಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಬಂದು ನೋಡಿ ದೋಸೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿ ಆಯಿತು. ಕಡಲೆಕಾಯಿ, ಇದಕ್ಕೆ ಏನಿಲ್ಲ ಫ್ರೆಂಡ್ಸ್. ಕಾಯಿ, ಕಡಲೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟೇ. ಇದಕ್ಕೆ ಇನ್ನೇನು ಜಾಸ್ತಿ ಹಾಕೋಂಗಿಲ್ಲ. ನಾನು ಇವತ್ತು ಇದಕ್ಕೆ ಬೆಳ್ಳುಳ್ಳಿ ಹಾಕಲಿಲ್ಲ. ಟೈಮ್ ಜಾಸ್ತಿ ಇವತ್ತು ಇರುತ್ತಲ್ಲ ಚಟ್ನಿ. ಇನ್ನು ನಮ್ಮ ಮಗಳು ಎದ್ದೇಳಿಲ್ವಲ್ಲ, ಹಾಗಾಗಿ ದಾಳಿಂಬೆ ಒಳಗೆ ಹಂಗೆ ಇಡ್ತೀನಿ. ನಾನು ಮಾತ್ರ ಜ್ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತಿಂದ ನನ್ನ ನಾಷ್ಟ ಬಂದು ದೋಸೆ, ಚಟ್ನಿ. ನೋಡಿ ಇಲ್ಲಿ ದೋಸೆ ಬಾಸ್ತಾ ಇಟ್ಟಿದ್ದೀನಿ ನೋಡಿ. ಆಗ ಅನ್ನಕ್ಕೆ ಇಟ್ಟಿದ್ದೀನಿ ರೈಸ್ಗೆ ಫ್ರೆಂಡ್ಸ್. ಸಾಂಬಾರು ಮಾಡಬೇಕು. ಇನ್ನೂ ಅವರೆಕಾಳು ಚಿಲುಕಿಸಿಲ್ಲ. ಟೈಮ್ ಇದ್ದರೆ ಇವತ್ತು ಚಿಲುಕಿಸಿ ಸಾಂಬಾರು ಮಾಡ್ತೀನಿ. ಇನ್ನು ಇಷ್ಟು ಪಾತ್ರೆ ವಾಶ್ ಮಾಡ್ಕೋಬೇಕು. ಬೆಳಗ್ಗೆನೇ ನಾನು ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಮಾಡಿ ನೋಡಿ ದೇವ್ರದ್ದೆಲ್ಲ ತೆಗೆದಿಟ್ಟಿದ್ದೀನಿ. ಅದನ್ನು ತೆಗೆದಿಟ್ಟೇ ಇಲ್ಲ. ಇನ್ನು ಫಿಶ್ಗೆ ಫುಡ್ ಹಾಕಬೇಕು. ಫಿಶ್ಗೆ ಫುಡ್ ಹಾಕ್ಬೇಕು ಫ್ರೆಂಡ್ಸ್. ಫಿಶ್ಗೆ ಅದು ಬೆಳಗ್ಗೆನೇ ನಾನು ಬಟ್ಟೆ ಎಲ್ಲ ವಾಶ್ ಮಾಡಾಕ್ತೀನಿ ಫ್ರೆಂಡ್ಸ್. ಅದು ಚೆನ್ನಾಗಿ ಅದು ಗಣೇಶಂದು ಮಣ್ಣು, ಅದನ್ನು ತಗೊಂಡೋಗಿ ಗಿಡಕ್ಕೆಲ್ಲ ಹಾಕ್ಬಿಟ್ಟು ಬರಬೇಕು. ರೈಸ್ ಇನ್ನೇನು ವಿಷಯ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಇದಾದ ತಕ್ಷಣ ಕೆಲಸಕ್ಕೆ ನಾನು ರೆಡಿ ಆಗಬೇಕು. ಇವಾಗ ಸಾಂಬಾರು ಸ್ವಲ್ಪ ಮಾಡ್ತೀನಿ. ದೋಸೆ, ಚಟ್ನಿ ಇವತ್ತಿನ ನಾಷ್ಟಕ್ಕೆ. ಮತ್ತು ದಾಳಿಂಬೆ ಅವಳಿಗೆ ಹಂಗೆ ಇಟ್ಟಿದ್ದೀನಿ. ನಾನು ಜ್ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಇವಾಗ 9 ಗಂಟೆ ಶಿಫ್ಟ್ ಇದ್ದರೆ ನಾನು ಇವತ್ತು ಇನ್ನು ಟೈಮ್ ಎಷ್ಟು ನೋಡೋಣ ಬನ್ನಿ. ಟೈಮ್ ಬಂದು 7:30. ಸಖತ್ತು ಗಾಳಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಇವತ್ತು ಬೆಳಗಿನ ನನ್ನ ನಾಷ್ಟ ಇದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.